ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕನ್ನಡದ ಟಾಪ್ 10 ನಾಯಕ ನಟರ ಸಂಭಾವನೆ ಎಷ್ಟು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಟಾಪ್ 10 ಗೋಲ್ಡನ್ ಸ್ಟಾರ್ ಗಣೇಶ್. ಗಣೇಶ್ ಒಂದು ಸಿನಿಮಾಗೆ 3 ಕೋಟಿಯಿಂದ 5 ಕೋಟಿ ಸಂಭಾವನೆಯನ್ನ ಪಡಿತಾರಂತೆ. ಟಾಪ್ 9 ಧ್ರುವ ಸರ್ಜಾ. ಧ್ರುವ ಸರ್ಜಾ ಅದ್ದೂರಿ, ಬಹದ್ದೂರ್, ಪೊಗರು ಎಂಬ ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡಿದ್ದರು. ಇವರು ಒಂದು ಸಿನಿಮಾಗೆ ಬರೋಬ್ಬರಿ 5 ಕೋಟಿ ಸಂಭಾವನೆ ಪಡಿತಾರಂತೆ. ಟಾಪ್ 8 ಶ್ರೀಮುರಳಿ. ಉಗ್ರಂ ಸಿನಿಮಾದಿಂದ ಹಿಟ್ ಪಡೆದ ಶ್ರೀಮುರಳಿ ಒಂದು ಸಿನಿಮಾಗೆ 7 ಕೋಟಿ ಚಾರ್ಜ್ ಮಾಡ್ತಾರಂತೆ. ಟಾಪ್ 7 ಶಿವರಾಜ್ ಕುಮಾರ್. 120ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಒಂದು ಸಿನಿಮಾಗೆ 8 ಕೋಟಿ ಸಂಭಾವನೆ ಪಡಿತಾರಂತೆ. ಟಾಪ್ 6 ರಕ್ಷಿತ್ ಶೆಟ್ಟಿ. ಕಿರಿಕ್ ಪಾರ್ಟಿ, ಚಾರ್ಲಿ 777, ಸಪ್ತಸಾಗರದಾಚೆ ಮೂವಿಗಳ ಮೂಲಕ ಗಮನ ಸೆಳೆದಿರುವ ರಕ್ಷಿತ್ ಶೆಟ್ಟಿ ಬರೋಬ್ಬರಿ ಒಂದು ಸಿನಿಮಾಗೆ 5ರಿಂದ 10 ಕೋಟಿ ಚಾರ್ಜ್ ಮಾಡ್ತಾರಂತೆ. ಟಾಪ್ 5 ರಿಷಬ್ ಶೆಟ್ಟಿ. ಕಾಂತಾರದಂತಹ ಬ್ಲಾಕ್ ಬಸ್ಟರ್ ಮೂವಿಯ ನಂತರ ರಿಷಬ್ ಶೆಟ್ಟಿ ತಮ್ಮ ಸಂಭಾವನೆಯನ್ನು ಹೆಚ್ಚಿಸಿಕೊಂಡಿದ್ದು ಒಂದು ಸಿನಿಮಾಗೆ 15 ಕೋಟಿ ಚಾರ್ಜ್ ಮಾಡ್ತಾರೆ. ಟಾಪ್ 4 ಉಪೇಂದ್ರ. ರಿಯಲ್ ಸ್ಟಾರ್ ಉಪೇಂದ್ರ ಉತ್ತಮ ಆಕ್ಟರ್ ಮಾತ್ರವಲ್ಲದೆ ಅತ್ಯುತ್ತಮ ನಿರ್ದೇಶಕ. ವಿಭಿನ್ನ ಸಿನಿಮಾಗಳನ್ನು ತೆಗೆಯುವ ಮೂಲಕ ತಮ್ಮದೇ ಆದ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ಸೂಪರ್ ಸ್ಟಾರ್ ಉಪೇಂದ್ರ. ಇವರು ಒಂದು ಸಿನಿಮಾಗೆ 10ರಿಂದ 15 ಕೋಟಿ ಸಂಭಾವನೆ ಪಡಿತಾರಂತೆ. ಟಾಪ್ 3 ಸುದೀಪ್. ಕನ್ನಡ ಮಾತ್ರವಲ್ಲದೆ ಬೇರೆ ಭಾಷೆಗಳಲ್ಲಿ ನಟಿಸಿ ತಮ್ಮ ಛಾಪನ್ನ ಮೂಡಿಸಿರುವ ಅಭಿನಯ ಚಕ್ರವರ್ತಿ ಒಂದು ಸಿನಿಮಾಗೆ 10ರಿಂದ 25 ಕೋಟಿ ಚಾರ್ಜ್ ಮಾಡ್ತಾರಂತೆ. ಟಾಪ್ 2 ದರ್ಶನ್. ಸ್ಯಾಂಡಲ್ವುಡ್ನಲ್ಲೇ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇತ್ತೀಚೆಗಷ್ಟೇ ಕಾಟೇರ ಎಂಬ ಬ್ಲಾಕ್ ಬಾಸ್ಟರ್ ಸಿನಿಮಾದಲ್ಲಿ ನಾಯಕ ನಟನಾಗಿ ನಟಿಸಿದ್ದರು. ಇವರು ಒಂದು ಸಿನಿಮಾಗೆ 20ರಿಂದ 25 ಕೋಟಿ ಚಾರ್ಜ್ ಮಾಡ್ತಾರಂತೆ. ಟಾಪ್ 1 ಯಶ್. ಯಶ್ ಸ್ಯಾಂಡಲ್ವುಡ್ನಲ್ಲೇ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟ. KGF 1 ಮತ್ತು KGF 2 ನಂತಹ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನು ನೀಡಿದ್ದು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ. ಇವರು ಒಂದು ಸಿನಿಮಾಗೆ ಬರೋಬ್ಬರಿ 60ರಿಂದ 100 ಕೋಟಿ ಸಂಭಾವನೆ ಪಡಿತಾರಂತೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.